ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ನಾವು ರಮಣ ಮಹರ್ಷಿಗಳ ಜೀವನದ ಮೊದಲನೇ ಹಂತವನ್ನು ಗಮನಿಸ್ತಾ ಇದ್ವಿ. ಅವರಿಗಾದಂಥ ಒಂದು ಅನುಭವದ ಬಗ್ಗೆ ಕೊನೆಗೆ ಹೇಳಿದೆ. ತನಗೆ ಸಾವು ಬಂದ್ಬಿಡ್ತು ಅಂತ ಅನ್ನಿಸ್ತು. ತಾನು ಮಲ್ಕೊಂಡು ಬಿಟ್ಟ ಹಾಗೇನೆ ಶವದ ಹಾಗೆ ಉಸಿರು ಬಿಗಿ ಹಿಡಿದು ಮಲ್ಕೊಂಡಾಗ ಸಾಮಾನ್ಯವಾಗಿ ಭಯ ಆಗಬೇಕಲ್ವಾ. ನಾನು ಅದನ್ನು ನೆನೆಸ್ಕೋತಾ ಇದ್ದೆ ಘಟನೆನ. ಯಾರಿಗಾದರೂ ಸಾಯ್ತೀರಿ ಅನಿಸಿದಾಗ ಭಯ ಬರುತ್ತೆ. ಕೆಲವು ಸಾಮಾನ್ಯ ವಯಸ್ಸಾದವನು ಹೇಳೋಕೆ ಶುರು ಮಾಡ್ತಾರೆ, ನನ್ನ ಗೆಳೆಯ ಹೋಗ್ಬಿಟ್ನಪ್ಪ, ಇವನು ಹೋಗ್ಬಿಟ್ಟ ಅಂದಾಗ ನನಗೂ ಹತ್ತಿರ ಬಂತೇನೋ ಅಂತ ಒಂದು ಭಯ ಶುರುವಾಗ್ಬಿಡುತ್ತೆ. ಅವನು ಸಾಯೋಕೆ ಹೊರಟಂಥ ಹುಡುಗ, ಅವನಿಗೆ ಭಯ ಆಗಬೇಕಾಗಿತ್ತಲ್ಲ. ಆದರೆ ವಿಚಿತ್ರ ಅಂದರೆ ನನಗೆ ಸಾವಿನ ಭಯ ಹೋಯಿತು ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಹೊತ್ತಿಗೆ ಜ್ಞಾನೋದಯ ಆಗುವಂಥದ್ದು ಇದೆಯಲ್ಲ, ನಾನು ಸತ್ತು ಹೋದೆ ಅಂದರೆ ನನ್ನ ದೇಹ ಸತ್ತು ಹೋಯಿತು, ನನ್ನ ದೇಹ ಸತ್ತು ಹೋಯಿತು ಅಂತ ಅನ್ಬೇಕಾದ್ರೆ ಸತ್ತು ಹೋಯಿತು ಅಂತ ಹೇಳೋರು ಯಾರು? ಈ ನಾನು ಅನ್ನೋರು ಯಾರು? ಈ ಥರ ಚಿಂತನೆ 17 ವರ್ಷ ಹುಡುಗನಿಗೆ ಬಂದದ್ದು ಆಶ್ಚರ್ಯ ಅನಿಸುತ್ತೆ. ನನಗೆ ಬಹಳ ಆಶ್ಚರ್ಯ ಅದು ನನಗನ್ಸೋ ಮಟ್ಟಿಗೆ ಯಾವುದೋ ಪೂರ್ವಜನ್ಮದ ಕೃಪೆಯಿಂದ ಆದಂಥದ್ದು. ಅದು ಒಂದೇ ಕ್ಷಣಕ್ಕೆ ಎಲ್ಲ 17 ವರ್ಷ ಹುಡುಗರಿಗೆ ಅದು ಬರ್ತದೆ ಅಂತಿಲ್ಲ. ಮತ್ತು ಒಂದೇ ಘಟನೆ ಬೇರೆಯವರಿಗೆ ಬೇರೆ ಬೇರೆ ಥರದ ಅನುಭವಗಳನ್ನು ಕೊಡ್ತದೆ ಇಲ್ವಾ? ಒಂದೇ ಘಟನೆ ಬೇರೆಯವ್ರಿಗೆ ಬೇರೆ ಥರದ ಅನುಭವ ಕೊಡ್ಬೋದು. ಇದೇ ಸಾವಿನ ಘಟನೆ ಬೇರೆ ಯಾರಿಗಾದರೂ ಬಂದಿದ್ದಿದ್ರೆ, ನನಗದ್ರ ಅನುಭವ ಇಲ್ಲ, ಅದರಿಂದ ಅಷ್ಟು ಗೊತ್ತಿಲ್ಲ. ಅದು ಬೇರೆ ಕಡೆ ಓದಿದ್ದನ್ನು ಕೇಳಿದ್ದೀನಿ ನಾನು. ಒಬ್ಬರು ನನ್ನ ಪರಿಚಯದ ಡಾಕ್ಟ್ರು, ಅವರು ಹೇಳೋ ಪ್ರಕಾರ ಅವರು ಸಾವನ್ನ ದಾಟಿ ಬಂದವರು ಅಂತ ಹೇಳ್ತಾರೆ. ಅವರು ಆಪರೇಷನ್ ಆಗಿ ಸತ್ತೋದ್ರಂತೆ, ಡಿಕ್ಲೇರ್ ಮಾಡಿದರು. ಬೆಳಗ್ಗೆ 10 ಗಂಟೆಗೆ ಅವ್ರನ್ನ ತಂದು ಮಲಗಿಸ್ಬಿಟ್ರಂತೆ. ಅಲ್ಲಿ ಒಂದು ಕಾಜಿನ ಬಾಕ್ಸಲ್ಲಿ ಹಾಕ್ತಾರಲ್ಲ, ಏರ್ ಕಂಡೀಷನ್ ಬಾಕ್ಸ್ ಹಾಕಿ ಮಲಗಿಸ್ಬಿಟ್ರು. ಈಸ್ ಅ ವೆರಿ ಫೇಮಸ್ ಡಾಕ್ಟರ್, ಬೆಂಗಳೂರಲ್ಲಿ ಇದ್ದಾರೆ ಈಗಾದರೂ. ಅವರೇ ಹೇಳಿದ ಮಾತದು. ಆಮೇಲೆ ಸುಮಾರು ಸಾಯಂಕಾಲ 4:30 ಹೊತ್ತಿಗೆ, ಅಂದರೆ 10 ಗಂಟೆಗೆ ಸತ್ತಾಗಿದ್ದಾರೆ, ಡಿಕ್ಲೇರ್ ಆಗಿದೆ. ಮೂಗಿನಲ್ಲಿ ಹತ್ತಿ ಎಲ್ಲ ಹಾಕಿ ಕೈ ಕಾಲು ಕಟ್ಟಿ ಇಟ್ಬಿಟ್ಟಿದ್ದಾರೆ. ಅದೇನು ಯಾರೋ ಬರಬೇಕು ಅಂತಾನು ಮರುದಿವಸ ಮಾಡಬೇಕು ಅಂತ ಇಟ್ಟಿದ್ದಾರೆ. ಸಾಯಂಕಾಲ 4 ಗಂಟೆ ಹೊತ್ತಿಗೆ ಅವ್ರಿಗೆ ಎಚ್ಚರ ಆಗ್ಬಿಟ್ಟಿದೆ. ಕೈ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಏನು ಕೈ ಕಟ್ಟಿ ಹಾಕಿದ್ದಾರೆ ನಂದಿವರು, ಮೂಗಲ್ಲಿ ಏನು ಸಿಗಿಸಿದ್ದಾರೆ ಅಂತ ಓಹೋ ಅಂತಾರೆ. ಕಾಲಿಂದ ಒದೆಯೋಕೆ ಹೋಗ್ತಾರೆ, ಅದನ್ನು ಗ್ಲಾಸ್ ಕ್ಯಾಸ್ಕೆಟ್ ಒದೆಯೋಕೆ ಹೋಗ್ತಾರೆ. ಅಲ್ಲಿ ಕೂತಂತ ನರ್ಸಿಗೆ ಎದೆ ಹೊಡೆದೋಯ್ತು. ಇವರು ಸತ್ತು ಹೋಗಿದ್ದಾರೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್, ಇವರು ಡಾಕ್ಟ್ರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅಂಥದ್ದು ಈತ ಅಲಗಾಡ್ತಾರೆ ಅಂದರೆ ಗಾಬರಿ ಆಗಲ್ವಾ? ಆಕೆ ಓಡಿ ಹೋಗಿ ಇವ್ನು ಟ್ರೀಟ್ಮೆಂಟ್ ಕೊಡೋದು ಹಾಳಾಗಿ ಹೋಗಲಿ, ಮನೆಯವ್ರು ಕರ್ಕೊಂಬಂದ್ರೆ ಏನಾಗಿದೆ ನೋಡಿ ಇವ್ರನ್ನ ಅಂತ ತೆಗೆದ್ರೆ ಎದ್ದು ಕೂತಿದ್ದಾರೆ. ಇನ್ನೂ ಇದ್ದಾರೆ ಅವರು, ಇನ್ನೂ ಸರ್ಜರಿ ಎಲ್ಲ ಮಾಡ್ತಾರೆ. ಅವ್ರೆಲ್ಲರೂ ಕೇಳ್ತಿದ್ದಂತೆ, ಏನಾಯ್ತು ನಿನಗೆ ಆವಾಗ ಅಂತ. ಅವ್ರು ಹೇಳ್ತಾ, ಮೊದಲು ಕಂಡಾಪಟ್ಟಿ ಭಯ ಬಂದ್ಬಿಡ್ತು ನನಗೆ. ಅವ್ರು ಹೇಳೋದು ಅನುಭವ ವಿಚಿತ್ರ ಆಗಿದೆ. ಈ ನೀರೊಳಗೆ ಮುಳುಗಿಸ್ಬಿಡ್ತಾರಲ್ಲ, ತಲೆ ಒತ್ತಿದಾಗ ಉಸಿರುಗಟ್ಟದಂಗೆ ಆಗತ್ತಲ್ಲ, ಆ ಥರ ಅನುಭವ ಆಯಿತು ನನಗೆ. ಬರೀ ನೀರಲ್ಲೆಲ್ಲ ಉಸಿರುಗಟ್ತಾ ಇತ್ತು, ಯಾರೋ ನನ್ನೊಂದು ಕೊಳವೆ ತಳ್ಳಿದಂಗೆ ಆಗ್ಬಿಡ್ತು, ಟನೆಲ್ ತಳ್ಳಿದಂಗೆ ಆಯಿತು. ಕಪ್ಪು ಟನೆಲ್ ಹೋಗ್ತಾ ಇದ್ದೆ, ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ, ಒದ್ದಾಡ್ತಾ ಇದ್ದೆ, ಹೋಹೋ ಅಂತ ಉಸಿರುಗಟ್ತಾ ಇತ್ತು. ಕೊನೆಗೆ ಒಂದೇ ಸಲ ಟನೆಲಿಂದ ಹೊರಗೆ ಬಂದ್ಬಿಟ್ಟೆ. ಹೊರಗೆ ಬಂದಾಗ ಅಲ್ಲಿ ಯಾರು ಹೇಳಿದಂತೆ, ನೀವು ವಾಪಸ್ ಹೋಗು ಅಂದರು ಅಂತೆ. ಯಾರೋ ಯಾವ ಭಾಷೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ, ವಾಪಸ್ ಹೋಗು ಅಂತ ಹೇಳಿದ್ರಂತೆ. ಇವನು ವಾಪಸ್ ಹೋಗಬೇಕು ಅಂತ, ವಾಪಸ್ ಟನೆಲ್ಲೇ ಬರಬೇಕಲ್ಲ, ಮತ್ತೆ ಬೇರೆ ಹಾದಿ ಇಲ್ವಾ? ಏನು ತಿಳಿತಾ ಇಲ್ಲ ಅವ್ರಿಗೆ, ಏನು ಕಳ್ತಾ, ಬರೀ ಬೆಳಕು ಕಾಣಿಸುತ್ತೆ. ಟನೆಲ್ ಹೊರಗೆ ಬಂದ ಮೇಲೆ ಯಾರು ವಾಪಸ್ ಹೋಗು ಅಂದಂಗೆ ಆಯ್ತಂತೆ. ಈಗ ವಾಪಸ್ ಬಂದೆ ನಾನು ಅಂತ ಹೇಳ್ತಿದ್ರು. ಭಯ ಮಾತ್ರ ಬಹಳ ಆಗಿತ್ತು ನನಗೆ. ಯಾಕಂದ್ರೆ ಸಾಯೋ ಕ್ಷಣದೊಳಗೆ ಇಡೀ ಜೀವನದ ನೆನಪಾಗತ್ತಂತೆ ಒಂದ್ಸಲ, ಏನೇನಾಯ್ತು ನನಗೆ ಅಂತ. ಹೇಳಿದ್ನಲ್ಲ, ಅನುಭವ ಇಲ್ಲದೆ ಇರೋದ್ರಿಂದ ಮತ್ತೊಬ್ಬರು ಹೇಳಿದ್ದೇನೆ ಕೇಳ್ಕೋಬೇಕಷ್ಟೇ ನಾವು. ಸಾಯೋ ಕ್ಷಣದೊಳಗೆ ಕಡೆ 5 ನಿಮಿಷದೊಳಗೆ ತನ್ನ ಇಡೀ ಜೀವನ ಒಂದು ಚಿತ್ರಕಥೆ ಥರ ಬಂದು ಹೋಗ್ಬಿಡುತ್ತಂತೆ, ಕಣ್ಣು ಬಂದು ಆಯ್ತಲ್ಲ ಅಂತ ಬರುತ್ತಂತೆ. ಇದನ್ನೆಲ್ಲ ನಾವು ಕೇಳಿದ್ವಿ. ಈ 17 ವರ್ಷ ಹುಡುಗನಿಗೆ ಆದಂಥ ಅನುಭವ ಪೂರ್ತಿ ಬೇರೆನೇ ಇದು. ಇದೊಂಥರ ಅನಾಲಿಟಿಕಲ್ ಮೈಂಡ್, ಇದು ಪರೀಕ್ಷೆ ಮಾಡುವಂಥ ಮನಸ್ಸು. ಆ ಸಾಯ್ತೀನಿ ಅಂದಂಥ ಮನುಷ್ಯ, ಕಾಲು ಚಾಚಿ ಉಸಿರು ಬಿಗಿಡಿದು ಮಲ್ಕೊಂಡಂಥ ಮನುಷ್ಯ ಸಾಯ್ತೀನಿ ಅನ್ನೋರು ಯಾರು? ಹಾಗಾದ್ರೆ ಇದು ದೇಹ ಸತ್ತೋಯ್ತು ಅಂತ ಹೇಳೋ ನಾನು, ಹಾಗಾದ್ರೆ ನಾನು ಬೇರೆ, ದೇಹ ಬೇರೆ. ಇದೊಂಥರ ಅನಾಲಿಸಿಸ್ ಇದೆಯಲ್ಲ, ಇದು ಅದ್ಭುತ ಅನಿಸುತ್ತೆ. ಡಿವಿಷನ್ ಕಗ್ಗದಲ್ಲಿ ಹೇಳ್ತಾರೆ, ಎಲ್ಲರಿಗೂ ಒಂದೇ ಘಟನೆ ಅನುಭವ ಆಗೋದು ಹೆಂಗೆ ಸಾಧ್ಯ ಇದೆ? ಅನುಭವನೇ ಬೇರೆ ಆಗ್ತದೆ ಅಂತ. ಒಂದು ಕಡೆ ಉದಾಹರಣೆ VC ಅವ್ರು ಹೇಳ್ತಾ ಇದ್ರು ಬಹಳ ಚಂದ. ಹಳೆ ಕಾಲದ ಮದುವೆಗಳು, 4 ದಿವಸ 5 ದಿವಸ ಮದುವೆ, ಕಡೆ ದಿವಸ ಮಗಳನ್ನ ಕಳಿಸ್ಕೊಡ್ಬೇಕು. ಆಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತೆ.
ಆಗೆಲ್ಲ ಕಲ್ಚರ್ ಇತ್ತಪ್ಪ, ಚಂದ ಇತ್ತು. ಈಗ ನಂಗೆ ಬರೀ ಸಿನಿಮಾ ಹಾಡು ಹಾಕಿ ಆರ್ಕೆಸ್ಟ್ರಾ ಕುಣಿತಿರ್ಲಿಲ್ಲ. ಆ ಒಂದು ಕಾರ್ಯಕ್ರಮ ಏನು ಮಾಡಿದ್ರು, ಅಭಿಜ್ಞಾನ ಶಾಕುಂತಲ ನಾಟಕ ಮಾಡಿಸ್ಬೇಕು ಅಂತ. ಶಾಕುಂತಲ ನಾಟಕ ಕನ್ನಡದ್ದು ಮಾಡ್ತಾ ಇದ್ರು. ಎಲ್ಲರೂ ಗಂಡು ಬೀಗರು ಹೆಣ್ಣು ಬೀಗರು ಎಲ್ಲರೂ ಕೂತಿದ್ದಾರೆ. ಮುಂದಿನ ಸಾಲಲ್ಲಿ ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ ಎಲ್ಲ ಸಂಬಂಧಿಕರೆಲ್ಲ ಕೂತಿದ್ದಾರೆ. ಅಲ್ಲಿ ಮೇಲೆ ನಾಟಕ ಆಗ್ತಾ ಇದೆ. ಆ ನಾಟಕದ ಸಂದರ್ಭ ಯಾವ್ದು ಬಂತು ಅಂದ್ರೆ, ಕಣ್ವ ಋಷಿಗಳು ಶಕುಂತಲೆಯನ್ನು ಕಳಿಸ್ಕೊಡ್ಬೇಕು, ದುಷ್ಯಂತನ ಕಡೆ ಹೋಗ್ಬಾ ಅಂತ. ಕಥೆ ಏನು ಹೇಳೋದು ಬೇಕಾಗಿಲ್ಲ. ದುಷ್ಯಂತನ ಕಡೆ ಕಳಿಸ್ಬೇಕಾದ್ರೆ ಹೋಗ್ಬಾಮ್ಮ ಅಂತ ಹೇಳ್ತಾರೆ. ಋಷಿಗಳಾದಂಥ ಕಣ್ವರಿಗೆ ಕೂಡ ಮಗಳನ್ನು ಕಳ್ಕೋತೀನಿ ಅನ್ನೋ ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ. ಅಳ್ತಾ ಇದ್ರಂತೆ. ಅದು ಬಹಳ ಅದ್ಭುತ. 4ನೇ ಅಧ್ಯಾಯ 4ನೇ ಶ್ಲೋಕ ಎಲ್ಲ ಬಹಳ ಇದೆ ಅದು. ಪ್ರಾಣಿಗಳು ಕೂಡ ಅಳ್ತಾ ಇದ್ವು ಅಂತೆ, ಪಕ್ಷಿಗಳು ಅಳ್ತಾ ಇದ್ವು ಅಂತೆ, ಶಕುಂತಲೆ ಹೋಗ್ಬಿಡ್ತಾಳಲ್ಲ ಅಂತ ಅಳ್ತಾ ಇದ್ರಂತೆ. ಆ ಸಂದರ್ಭ ಎಷ್ಟು ಚೆನ್ನಾಗಿತ್ತು ಅಂತ. ನಾಟಕ ಚೆನ್ನಾಗಿ ಮಾಡ್ತಾ ಇದ್ರು ಅವರು. ಇಲ್ಲಿ ಕೂತವ್ರಿಗೆ ಏನಾಗಿತ್ತು ಅಂತ ಬಹಳ ಚೆನ್ನಾಗಿರೋದು ಪ್ರಸಂಗ ಇದು. ಆ ಹುಡುಗನ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರ ಹುಡುಗಿನ ನೋಡ್ತಾ ಇದ್ರಂತೆ. ನಾಳೆ ನಮ್ಮ ಮನೆಗೆ ಬರ್ತಾಳೆ, ಏಕೆ ಹೆಂಗಿರ್ತಾಳೋ ಏನೋ, ಹೊಂದ್ಕೋಬೇಕಲ್ಲ ನಮ್ಮ ಜೊತೆಗೆ, ಮತ್ತೆ ಮನೆ 2 ಮಾಡಿಬಿಟ್ರೆ ಏನು ಮಾಡೋದು ಅಂತ ಚಿಂತೆ. ಆ ಹುಡುಗಿನ ನೋಡ್ತಾ ಇದ್ದಾರೆ ಅವರು. ಹುಡುಗ ಆ ಕಡೆ ನೋಡ್ತಾ, ಹುಡುಗಿ ಕಡೆ ನಾಳೆ ಬಂದ್ಬಿಡ್ತಾಳಲ್ಲ ಮನೆಗೆ. ಅವನಿಗೆ ಆಸೆ, ಹುಡುಗಿ ಬಂದ್ಬಿಡ್ತಾಳೆ ನಾಳೆ ಅಂತ ಸಂತೋಷವಾಗಿ ನೋಡ್ತಾ ಇದ್ದಾನೆ. ಆ ದುಃಖದ ಚಿಂತೆ ಅವನಿಗಿಲ್ಲ. ಹುಡುಗಿಗೆ ವಿಚಿತ್ರ ಭಾವನೆ, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು ಅಂತ ದುಃಖ ಇದೆ, ಹೊಸ ಮನೆಯಲ್ಲಿ ಹೇಗೋ ಅಂತ ಆತಂಕ ಇದೆ, ಗಂಡನ ಜೊತೆ ಹೋಗೋ ಸಂಭ್ರಮ ಇದೆ. ಇದೆಲ್ಲವೂ ಸೇರ್ಕೊಂಡಿದೆ ಆಕೆಗೆ. ಮೊದಲೇ ಹುಡುಗಿ ಅಪ್ಪ ಅಮ್ಮ ಕಷ್ಟ ಆಗಿದೆ, ಹುಡುಗಿನ ಕಳಿಸ್ಬೇಕಲ್ಲ ಅಂತ. ಈ ಕಣ್ಣೂರು ಅಳೋದು ನೋಡಿ ಇನ್ನೂ ಜೋರ ಅಳ್ತಾ ಇದ್ರು, ತಮ್ಮ ದುಃಖ ಸೇರಿಸ್ಕೊಂಡು. ಅದಕ್ಕೆ ಅವರು ಈಸಿ ಹೇಳ್ತಾ ಇದ್ರು, ನೋಡಿ ಒಂದೇ ನಾಟಕ ಅದು ಹೇಗೆ ಬೇರೆ ಬೇರೆ ಭಾವನೆಗಳನ್ನು ಸ್ಫುರಿಸುತ್ತೆ ಅಂತ. ಹುಡುಗನ ಭಾವನೆನೇ ಬೇರೆ, ಹುಡುಗಿ ಭಾವನೆ ಬೇರೆ, ಹುಡುಗನ ಅಪ್ಪ ಅಮ್ಮನ ಬೇರೆ, ಹುಡುಗಿ ಅಪ್ಪ ಅಮ್ಮನ ಚಿಂತೆ ಬೇರೆ. ಸಂಬಂಧಿಕರು ನಾಟಕ ನೋಡ್ತಾ ಇದ್ರು, ಅವ್ರಿಗೇನು ಚಿಂತೆ ಇಲ್ಲ ಇದ್ರ ಬಗ್ಗೆ. ಅಂದ್ರೆ ಒಂದೇ ಪ್ರಸಂಗ ಹೇಗೆ ಮಾಡ್ತದೆ ಅಂತ ಅದು ಅನ್ಸ್ಕೊಂಡಿದ್ದೆ ನಾನಿಲ್ಲಿ. ಇವ್ರು ಹೇಳ್ತಾರೆ, ಇದುವರೆಗೂ ನನ್ನ ದೇಹ, ನನ್ನ ಕೈ ಕಾಲು, ನನ್ನ ಕೆಲಸ, ನನ್ನ ವಿಚಾರ ಅಂತ ಹೇಳಿ ಇಡೀ ನನ್ನ ಪ್ರಪಂಚ ನಾನು ಸುತ್ತ ಇತ್ತು, ನಾನು ನನ್ನದು ಸುತ್ತ ಇತ್ತು. ಆದರೆ ಸ್ಪಷ್ಟ ಅರಿವಿರಲಿಲ್ಲ. 17 ವರ್ಷ ಹುಡುಗನಿಗೆ ಪೂರ್ತಿ ಅರಿವಿರಲಿಲ್ಲ ಅದೇನು ಅಂತ ಹೇಳಿ. ಆಕರ್ಷಣೆಯೂ ಇರಲಿಲ್ಲ, ಆಸಕ್ತಿಯೂ ಇರಲಿಲ್ಲ. ಮೊದಲು ವಿಚಾರ ಮಾಡಿದವನಲ್ಲ ಅವನು. ನಿನ್ನೆ ನಾ ಹೇಳಿದ ಹಾಗೆ ತಯಾರಿ ಮಾಡ್ಕೊಂಡಾದಂಥ ಘಟನೆ ಅಲ್ಲ ಇದು, ತಕ್ಷಣ ಆದದ್ದು. ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ ಆತ. ಈ ಘಟನೆ ಆದಮೇಲೆ ವೆಂಕಟರಾಮನ್ ಬದುಕುವಂಥ ರೀತಿಯೇ ಬೇರೆ ಆಯ್ತು, ಪೂರ್ತಿ ಬೇರೆ ಆಗೋಯ್ತು. ಯಾವ ವಿಷಯ ಮೊದಲು ಬಹಳ ಮುಖ್ಯ ಅನಿಸಿತೋ ಅದ್ಯಾವುದೂ ಮುಖ್ಯ ಅನ್ನಿಸ್ತಾ ಇಲ್ಲ ಈಗ. ಮೊದಲು ಹೋಮ್ವರ್ಕ್ ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ನೋಟ್ಸ್ ಮಾಡ್ಕೋಬೇಕು ಎಲ್ಲ ಇತ್ತಲ್ಲ ಮೊದಲು, ಅದು ಯಾವುದು ಮುಖ್ಯ ಅನ್ನಿಸ್ತಾ ಇಲ್ಲ ಈಗ ಅವನಿಗೆ. ಮತ್ತು ಯಾವುದು ನಿರಾಸಕ್ತಿ ವಿಷಯ ಆಗಿತ್ತೋ ಮೊದಲು, ಇದು ಬಹಳ ಆಸಕ್ತಿ ವಿಷಯ ಆಯಿತು. ಪೂಜೆ ಮಾಡು, ಧ್ಯಾನ ಮಾಡು ಅಂತಿದ್ರು ಮೊದಲು, ಅಷ್ಟು ಆಸಕ್ತಿ ಇರಲಿಲ್ಲ. ಅದರಲ್ಲಿ ಆಸಕ್ತಿ ಬರೋಕ್ಕೆ ಶುರು ಆಯಿತು. ಅವ್ನಿಗೆ ಆಧ್ಯಾತ್ಮಿಕ ತರಬೇತಿ ಅನ್ನುವಂಥದ್ದು ಯಾವುದೂ ಇರಲಿಲ್ಲ ಮೊದಲು. ಆದ್ದರಿಂದ ಈ ಹೊಸ ಪ್ರಜ್ಞಾ ಸ್ಥಿತಿಗೆ ಹೊಂದಿಕೊಳ್ಳೋಕೆ ತುಂಬ ಕಷ್ಟ ಆಗ್ತಿತ್ತು. ತಾವು ಅಂದ್ಕೊಂಡಿರ್ಬೇಕು, ಯಾವುದಾದ್ರೂ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಆ ವಾತಾವರಣಕ್ಕೆ ಹೊಂದ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ವಾತಾವರಣದ ಬಗ್ಗೆ ಪರಿಚಯ ಇದ್ದರೆ ಅಷ್ಟು ಕಷ್ಟ ಆಗಲ್ಲ. ಆದರೆ ಏನು ಗೊತ್ತಿಲ್ಲದ ವಾತಾವರಣಕ್ಕೆ ಹೋದಾಗ ಬಹಳ ಕಷ್ಟ ಆಗುತ್ತೆ. ನಾನು ಹೇಳಿದ್ದೆ ಅನಿಸುತ್ತೆ, ಅಮೇರಿಕನ್ ಸ್ವಿಚ್ ಬಗ್ಗೆ ಹೇಳಿದೆ ಅನಿಸುತ್ತೆ. ನನಗೆ ಆದದ್ದು ಎಂಥ ಹುಚ್ಚುತನ ಅನಿಸ್ಬಿಡ್ತು ನನಗೆ ಅಂದರೆ, ಮೊದಲೇ ಸಲ ನಾನು ಅಮೇರಿಕಕ್ಕೆ ಹೋದದ್ದು ಪಾಠ ಮಾಡೋದಕ್ಕೆ. ಒಂದು ಅಕಾಮಿಡೇಷನ್ ಕೊಟ್ಟಿದ್ರು, ಮನೆ ಒಂದು ಅಕಾಮಿಡೇಷನ್ ಕ್ಯಾಂಪಸ್ಸಲ್ಲಿ ಕೊಟ್ಟಿದ್ರು. ಅಲ್ಲಿ ಹೋದಾಗ ಸುಮಾರು ಸಾಯಂಕಾಲ 6:30-7 ಗಂಟೆ ಆಗಿತ್ತು. ಮೊದಲನೇ ಸಲ ಅಮೇರಿಕಕ್ಕೆ ಹೋದವನು ನಾನು. ಒಳಗಡೆ ಹೋದೆ, ಎಲ್ಲ ಮನೆಗೆ ಲೈಟ್ ಇತ್ತು, ಈ ಮನೆ ಲೈಟ್ ಇರಲಿಲ್ಲ. ನಾನು ಭಾರತದಲ್ಲೇ ಹುಟ್ಟಿ ಬೆಳೆದವನಾದ್ದರಿಂದ ಪವರ್ ಶಟ್ ಡೌನ್ ಏನು ಹೊಸದಲ್ಲ ನನಗೆ. ಪವರ್ ಶಟ್ ಡೌನ್ ಆಗಿರಬೇಕು ಅಂದ್ಕೊಂಡು ಹೋದೆ. ಎಲ್ಲ ಮನೇಲಿ ಲೈಟ್, ಇದೊಂದೇ ಇಲ್ಲಲ್ಲ. ಅಲ್ಲಿ ಕ್ಯೂರೇಟರ್ ಒಬ್ಬಿದ್ದ, ನೋ ಪವರ್ ಅಂದೆ. ಅವನಿಗೆ ಪವರ್ ಹೋಗಿ ಗೊತ್ತಿಲ್ಲ. ವಾಟ್ ಡು ಯು ಮೀನ್ ಬೈ ನೋ ಪವರ್? ಸ್ವಿಚ್ ಆನ್ ಅಂದ. ನಾ ಸ್ವಿಚ್ ಪಕ್ಕನೇ ನಿಂತಿದ್ದೀನಿ, ಎಲ್ಲ ಸ್ವಿಚ್ ಪಕ್ಕದಲ್ಲೇ ಇದ್ದೀನಿ, ಎಲ್ಲ ಆನ್ ಆಯ್ತು, ಒಂದೂ ಲೈಟ್ ಇಲ್ಲ. ಆಲ್ ಸ್ವಿಚಸ್ ಆರ್ ಆನ್ ಅಂದೆ. ಹೌ ಇಸ್ ದ್ಯಾಟ್ ಅಂತ ಡುಮ್ಮ ಹೆಂಗೆ ಬಂದ. ಸರ ಬಂದು ಏನು ಮಾಡಿದ್ ನೋಡ್ದ, ಆಲ್ ಆರ್ ಆಫ್ ಅಂದ. ನಿಮ್ಗೆ ಗೊತ್ತಾಯ್ತಲ್ಲ ಈಗ, ಅಮೇರಿಕಾದಲ್ಲಿ ಸ್ವಿಚ್ ರಿವರ್ಸ್ ಇರ್ತದೆ. ನಮ್ಮಲ್ಲಿ ಕೆಳಗೆ ಒತ್ತಿದ್ರು ಅವನು, ಅವರಲ್ಲಿ ಮೇಲೆ ಒತ್ತಿದ್ರು ಅವನು. ನಾನು 22 ವರ್ಷ ಇಲ್ಲೇ ಹುಟ್ಟಿ ಬೆಳೆದವನು, ಸ್ವಿಚ್ ಕಂಡದ್ದೆಲ್ಲ ಕಂಡಾಗಿನಿಂದ ಕೆಳಗೆ ಒತ್ತಿದ್ರು ಆನ್ ಅಂತ ತಲೆಗಿದೆ ನನಗೆ. ನನ್ನ ಬಗ್ಗೆ ಎಷ್ಟು ಕೋಪ ನನಗೆ ಬಂತು ಅಂದರೆ, ಸ್ವಿಚ್ ಬೋರ್ಡ್ ಪಕ್ಕನೇ ನಿಂತಿದ್ದೀನಿ, ಒತ್ತಿ ಆದರೂ ನೋಡಬಾರ್ದಾಗಿತ್ತ ಕುತೂಹಲಕ್ಕೊಂದು. ನೋಡಲಿಲ್ಲ. ಯಾಕೆ ಗೊತ್ತಾ? ಯು ಆರ್ ಎ ಪ್ರಾಡಕ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸಸ್. ನಾವೆಲ್ಲ ನಮ್ಮ ಅನುಭವಗಳ ಒಂದು ಮೂಟೆ ಅದು. ಇದುವರೆಗೂ ಅನ್ನೋದು ಅನುಭವ ಇದು.
ಆದ್ರಿಂದ ಕೆಳಗಡೆ ಒತ್ತಿದ್ರೆ ಆನ್ ಇದೆ, ಸ್ವಿಚ್ ಎಲ್ಲ ಆನ್ ಇದೆ ಅಂತ ನನ್ನ ತಲೆಗೆ ಬಂತು. ಅಕಸ್ಮಾತ್ತಾಗಿ ಒಂದು ಸ್ವಿಚ್ ಒಂದೇ ಆಯಿತು. ಅಲ್ಲಿ ಹೋದಾಗ ನಿಮ್ಗೆ ಕಾರ್ ಓಡಿಸೋಕೆ ಕಷ್ಟ ಆಗುತ್ತೆ. ಇಲ್ಲೆಲ್ಲ ರೈಟ್ ಹ್ಯಾಂಡ್ ಡ್ರೈವ್ ಅಭ್ಯಾಸ ಅದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಲ್ಲಿ ಅಲ್ಲ. ನಮಗೆ ಇದಕ್ಕೆ ಹೊಂದೋದಕ್ಕೆ ಕಷ್ಟ ಆಗ್ತಿರ್ಬೇಕಾದ್ರೆ ಹೊಸ ಆಧ್ಯಾತ್ಮಿಕ ಅನುಭವ ಆದಂಥ ಹುಡುಗನಿಗೆ ಹೇಗಾಗಿರ್ಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಈ ಹೊಸ ಪ್ರಜ್ಞಾಸ್ಥಿತಿಗೆ ಹೊಂದ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇತ್ತು ಅವನಿಗೆ. ಮುಂಚಿನ ಹಾಗೆ ಎಲ್ಲರ ಹಾಗೆ ಮನೆಯಲ್ಲಿ ಇದ್ರೂ ಕೂಡ ಲೋಕದ ವ್ಯವಹಾರದಲ್ಲಿ ಆಸಕ್ತಿ ಕಳ್ಕೊಂಡಿದ್ದ ಹುಡುಗ ಅಂತ ಹೇಳ್ತಾರೆ. ಮನೆಯವರ ಸಮಾಧಾನಕ್ಕಾಗಿ ಈ ಪುಸ್ತಕ ಹಿಡ್ಕೊಂಡು ಕೂತ್ಕೋಬೇಕು, ಅವನ ಪುಸ್ತಕದಲ್ಲಿ ಇರಬೇಕು ಅಂತ ಇಲ್ಲ ಈಗ ತಲೆ ಮೇಲೆ, ಆದ್ರೂ ಪುಸ್ತಕ ಹಿಡ್ಕೊಂಡು ಓದ್ಕೊಂಡು ಕೂತ್ಬೇಕು, ಆಕ್ಟಿಂಗ್ ಮಾಡೋದು ಓದ ಹಾಗೆ. ಆದ್ರೆ ಒಂದು ವಿಚಿತ್ರ ಆಯ್ತದಂದ್ರೆ ಅವನ ಸ್ವಭಾವದಲ್ಲಿ ಬದಲಾವಣೆ ಆದದ್ದು. ಯಾರೇ ಏನೇ ಕೆಲಸ ಕೊಟ್ಟರು ಒಂದು ಮರು ಮಾತಾಡದೆ ಅತ್ಯಂತ ವಿನಯವಾಗಿ ಕೆಲಸ ಮಾಡ್ತಿದ್ದಂತೆ. ಮೊದಲು ಹಂಗೆ ಮಾಡ್ತಿರ್ಲಿಲ್ಲ, ಬೇಡ ನನಗಿದು ಹುಡುಗ ಬೇಡ ಅಂತಿದ್ದ. ಈಗ ಹಾಗಿಲ್ಲ, ಏನು ಕೆಲಸ ಕೊಟ್ಟರು ಆಯ್ತು ಅನ್ನೋನು, ಮಾತು ಕಮ್ಮಿ ಆಯಿತು, ಹೇಳಿದ ಕೆಲಸ ಮಾಡ್ತಿದ್ದ, ಯಾವುದು ಕಂಪ್ಲೇಂಟ್ ಇಲ್ಲದೆ ಮಾಡ್ತಿದ್ದ. ಮೊದಲು ಗೆಳೆಯರ ಜೊತೆಗೆ ಈಸಕ್ಕೆ ಹೋಗಬೇಕು, ಫುಟ್ಬಾಲ್ ಆಡೋಕೆ ಹೋಗಬೇಕು ಅಂತ ಹೋಗ್ತಿದ್ದ. ಈಗ ಯಾರು ಗೆಳೆಯರು ಬೇಡ, ಏಕಾಂತದಲ್ಲಿ ಇರಬೇಕು ಅನ್ನೋನು. ಒಂದು ಚೂರು ಸಮಯ ಸಿಕ್ಕರೆ ಸಾಕು ಧ್ಯಾನದಲ್ಲಿ ಕೂತ್ಕೋಬೇಕು. ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವನಿಗೆ, ಅದು ಧ್ಯಾನ ಕೂತ್ಕೋಬೇಕು, ಏಕಾಂತ ಇರಬೇಕು ಅಂತ ಶುರು ಮಾಡ್ತಿದ್ದ. ಯಾರಾದರೂ ತಮಾಷೆ ಮಾಡಿದ್ರೆ ಹೊಡೆಯೋಕೆ ಹೋಗ್ತಿದ್ದ ಮೊದಲು, ಈಗ ಅದಿಲ್ಲ, ಪ್ರತಿಕ್ರಿಯೆ ಏನಿಲ್ಲ, ನಕ್ಕೆ ಕೂತ್ಕೊಂಡ್ಬಿಡ್ತಿದ್ದ. ಊಟ ಚೆನ್ನಾಗಿ ಊಟ ಮಾಡೋ ಹುಡುಗ, ಆದ್ರೆ ಈಗ ಊಟದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ, ಏನು ಕೊಟ್ಟರು ತಿಂತಿದ್ದ, ತಕರಾರು ಇಲ್ಲದೆ ತಿಂತಿದ್ದ. ಈ ಥರದ ಬದಲಾವಣೆ ಆಯಿತು. ಇನ್ನೊಂದು ಮುಖ್ಯವಾದ ಬದಲಾವಣೆ ಆದದ್ದು ನನಗೆ ಮುಟ್ಟಿಸಿದ್ದು ಅಂದರೆ ಪುಸ್ತಕ ಓದಿದಾಗ, ಅವನ ಚರಿತ್ರೆ ಓದಿದಾಗ, ಅಂದರೆ ದೇವಾಲಯಗಳ ಬಗ್ಗೆ ಅವನಿಗಿರುವಂಥ ದೃಶ್ಯ ಪೂರ್ತಿ ಬೇರೆ ಆಯ್ತು. ಈಗ ದಿನಾಲು ಮೀನಾಕ್ಷಿ, ಮಧುರೈದಲ್ಲೇ ಇದ್ದದ್ದಲ್ವಾ, ದಿನ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಿದ್ದ. ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ 63 ಜನ ಶಿವಭಕ್ತರದು ಮೂರ್ತಿಗಳು ಇದ್ದಾವೆ. ದಿನ ಪೂಜೆ ಮಾಡಕ್ಕೆ ಹೋಗ್ತಿದ್ದ, ನಮಸ್ಕಾರ ಮಾಡಿ ಕುಂಕುಮ ವಿಭೂತಿ ಹಚ್ಕೊಂಡು ಬರ್ತಾ ಇದ್ದ, ದಿನ ಬರ್ತಿದ್ದ. ಆದರೆ ಈ ಅನುಭವ ಆದಮೇಲೆ ಅವನು ಪೂರ್ತಿ ಬೇರೆ ಆಗ್ಬಿಡ್ತು. ಈ ಜಾಗೃತಿ ಅಂತ ಮನಸ್ಸಲ್ಲಿ ಆದಮೇಲೆ ಅವನ ದೃಷ್ಟಿನೇ ಬೇರೆ ಆಯಿತು. ಆ ಮೀನಾಕ್ಷಿ ಅಮ್ಮಳ ದೇವಸ್ಥಾನ ನಿಂತ್ಕೋಬೇಕು, ಮಗು ಹತ್ತಂಗೆ ಅಳಬೇಕು, ಗಳಗಳಗಳ ಅಳಬೇಕು. ಆ ಶಿವಭಕ್ತರು ಎಲ್ಲಾರ್ದು ಮುಂದೆ ನಿಂತ್ಕೋಬೇಕು, ಅಳಬೇಕು. ಎಷ್ಟು ಅಳತಿದ್ದ ಅಂದ್ರೆ ಜನಕ್ಕೆ ಆಶ್ಚರ್ಯ, ಯಾಕೆ ಅಳ್ತಾನೆ ಇವನು ಅಂತ. ಇವನ ಅನುಭವ ಅವ್ರಿಗೆ ಆಗಿಲ್ಲಲ್ಲ, ಅದರಿಂದ ಇವನು ಅಳೋದು ಆ ವಿಚಿತ್ರ ಅನಿಸಿತ್ತು. ಇವನು ಅಳಬೇಕು, ಆದ್ರೆ ಹತ್ರ ದುಃಖ ಆಯ್ತಾ ಅಂತ ಕೇಳ್ತಿದ್ದ. ದುಃಖ ಇಲ್ಲ ಅವನಿಗೆ. ವಿಚಿತ್ರ ಅಂದ್ರೆ ಅದು ದುಃಖದ ಅಳುವೂ ಅಲ್ಲ, ಸಂತೋಷದ ಅಳುವೂ ಅಲ್ಲ. ಆದ್ರೆ ವಿಗ್ರಹ ಕಂಡ ತಕ್ಷಣ ಅಳುವು ಬರ್ಬೇಕು ಅವನಿಗೆ. ಇದು ಯಾಕೆ ಬದಲಾವಣೆ ಆಯಿತು ಅಂತ ನನಗೆ ಬಹಳ ಮುಖ್ಯ ಅನಿಸೋದು. ಅದೇ ವಿಗ್ರಹ ಮೊದಲು ಇತ್ತಲ್ಲ, ಅದೇ ದೇವಸ್ಥಾನ, ಆದ್ರೆ ಈಗ ಬದಲಾವಣೆ ಆದದ್ದೇನು ಅದು ಹೇಳ್ತೀವಿ. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ ಅಂತ ಹೇಳ್ತಾರೆ. ನಾನು ನೋಡೋ ದೃಷ್ಟಿ ಬದಲಾಗ್ಬಿಟ್ರೆ ಸೃಷ್ಟಿನೇ ಬದಲಾಗ್ತದೆ ಅಂತ. ಹಾಗಾದದ್ದು ಒಂದು ಪ್ರಸಂಗ ಹೇಳ್ಬೇಕು ನಾನಿಲ್ಲಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ ಬೆಳಗಾವಲ್ಲಿ, ಭಾಳ ಒಳ್ಳೆ ಹುಡುಗ, ದಿಲೀಪ್ ಅಂತ ಅವನ ಹೆಸರು. ಒಳ್ಳೆ ಟ್ರೈನರ್, ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಒಂದು ಟ್ರೈನಿಂಗ್ ಒಂದು ಆಟ ಆಡಿಸ್ತಾರೆ ಅವರು. ಅದು ನನಗೆ ಬಹಳ ಆಶ್ಚರ್ಯ ಅನಿಸೋ, ಸಂತೋಷನಾಯ್ತು. ಈ ಥರ ಮನಸ್ಸು ಹೇಗಿರ್ತದೆ ಅಂತ ತೋರ್ಸೋಕೆ ಒಂದು ಆಟ ಆಡಿಸ್ತಾನೆ. ಒಂದಿಷ್ಟು ಜನ ಪೊಲೀಸರಿಗೆ ಟ್ರೈನಿಂಗ್ ಮಾಡ್ತಾ ಇದ್ರು, ಸುಮಾರು ಒಂದು 500-600 ಜನ ಪೊಲೀಸರು. ನಾನು ಹೋಗಿದ್ದೆ ಟ್ರೈನಿಂಗಿಗೆ. ಅಲ್ಲಿ ಏನು ಮಾಡಿದ್ರು ಅಂದರೆ, ಸ್ಟೇಜ್ ಮೇಲೆ ಒಂದು ಕಲ್ಲು ತಂದಿಟ್ಟ, ಒಂದು ಚೌಕ್ ಕಲ್ಲು, ದೊಡ್ಡ ಎತ್ತರ ಸೈಜ್ ಗಲ್ಲು ಅಂತೀವಲ್ಲ, ತಂದಿಟ್ಟ. ಎಲ್ಲರಿಗೂ ಪೊಲೀಸರಿಗೆ ಹೇಳಿದೆ, ಎಲ್ಲರೂ ನಿಂತ್ಕೊಳ್ಳಿ, ಓಡಿ ಬಂದು ಏನು ಮಾಡಬೇಕು, ಕಲ್ಲು ಮೇಲೆ ಕಾಲಿಟ್ಟು ಆ ಕಡೆ ಹಾರಬೇಕು. ಗೊತ್ತಾಯ್ತಲ್ಲ, ಏನಿಲ್ಲ, ಓಡಿ ಬರೋದು, ಕಲ್ಲು ಮೇಲೆ ಕಾಲಿಟ್ಟು ಆ ಕಡೆ ಹಾರ್ಕೋಬೇಕು. ಅವ್ರು ಮಾಡ್ತೀವಿ ಅಂದ್ರೆ ಪೊಲೀಸರು ಟ್ರೈನಿಂಗ್ ಇರ್ತದೆ. ಬಂದರು, ಆ ಕಲ್ಲು ಮೇಲೆ ಕಾಲಿಟ್ಟರು, ಹಾರ್ಕೊಂಡು, ಎಲ್ಲರೂ ಹಾರ್ಕೊಂಡು ಹೋದರು. ನೀವೆಲ್ಲ ಕೆಳಗೆ ಹೋಗಿ ಅಂದ. ಆಮೇಲೆ ಈ ಕಲ್ಲು ತೊಳ್ಕೊಂಡು ಬಾರಪ್ಪ ಅಂತ ಹೇಳ್ದ ಯಾರಿಗೊಬ್ಬರಿಗೆ. ಒಬ್ರು ಕಲ್ಲು ತೊಗೊಂಡು ಹೋದರು. ಒಂದು 5-6 ನಿಮಿಷ ಒಳಗೆ ತೊಗೊಂಡು ಹೋದರು. ಆಮೇಲೆ ತಂದು ವಾಪಸ್ ಇಟ್ರು. ಬೇರೆ ಟೀಮ್ ಕರೆದ, ಇನ್ನೊಂದು 5-6 ಜನ ಕರೆದ, ಬರ್ರಿ ಇಲ್ಲಿ ಅಂತ ಹೇಳ್ದ. ಅಷ್ಟರೊಳಗೆ ಏನು ಮಾಡಿಸಿದ್ದ ಅಂದರೆ, ಆ ಕಲ್ಲು ಮೇಲೆ, ಸೈಜ್ ಗಲ್ಲಿತ್ತಲ್ಲ, ಸೈಜ್ ಮೇಲೆ ಒಂದು ಕೆಂಪು ಬಣ್ಣದಲ್ಲಿ ಗಣಪತಿ ಚಿತ್ರ ತೆಗೆಸಿದ್ದಾನೆ. ಅದ್ರ ಮೇಲೆ ಗಣಪತಿ ಚಿತ್ರ ಚಂದ ತೆಗೆಸಿ ಒಂದು 5-6 ಜನ ಹೆಣ್ಮಕ್ಳನ್ನ ಕರೆಸಿ, ಪೂಜೆ ಮಾಡ್ರಿ ಗಣಪತಿಗೆ ಅಂದ. ಅದೇ ಕಲ್ಲೇ ಪೂಜೆ ಮಾಡಿಸಿದ, ಹೂ ಏರಿಸಿದ್ರು, ಮಂಗಳಾರತಿ ಮಾಡಿದ್ರು, ಕಾಯಿ ಒಡೆದ್ರು, ನಮಸ್ಕಾರ ಮಾಡಿದ್ರು, ಗಣಪತಿ ಹಾಡು ಹೇಳಿದ್ರು ಎಲ್ಲರೂ. ಈಗ ಹೋಗ್ರಿ ಅಂದ. ಈಗ ಹಾಡ್ರಪ್ಪ, ಕಲ್ ಮೇಲೆ ಕಾಲಿಟ್ಟು ಹಾಡ್ರಿ ಅಂದ. ಒಬ್ರು ಹಾರಲಿಲ್ಲ. ಅವನು ಹೇಳಿದ, ಅದೇ ಕಲ್ಲೇ, ಬೇರೆ ಕಲ್ಲಲ್ಲಪ್ಪ, ಅದೇ ಕಲ್ಲೇ ಇದು ಅಂತ. ಇರ್ಬೋದು ಸರ್, ಈ ಗಣಪತಿ ಆಯ್ತಲ್ಲ ಸರ್. ನೋಡಿ, ಕಲ್ಲು ಗಣಪತಿ ಆಯ್ತಲ್ಲ. ಆದದ್ದು ಅದಕ್ಕೆ, ಇವ್ರ ಮನಸ್ಸಲ್ಲಿ ಆದದ್ದು ಒಂದು ಚಿತ್ರ ತೆಗೆದದ್ದಕ್ಕೆ ಮನಸ್ಸು ಪೂರ್ತಿ ಬದಲಾಯ್ತು. ಮೊದಲು ಬಂದು ಹಾರೋಕ್ ಹೋದ ಕೆಲವು ಬುದ್ಧಿವಂತರು ಏನು ಮಾಡಿದ್ರು, ಕಲ್ಲು ಬಿಟ್ಟು ಸುತ್ತ ಹಾಕೊಂಡು ಓಡೋದ್ರು. ಹೀಗೆ
ಅದಾದ್ಮೇಲೆ ಕಾಲಿಟ್ಟು ಹಾರಬೇಕು ಅಂತ. ಒಬ್ರು ಹಾರಲಿಲ್ಲ ರೀ. ಶೂಸ್ ತೆಗೆದು ಹಾರಿಬೇಕಾರೆ ಅಂದ. ಶೂಸ್ ತೆಗೆದ್ರೆ ಹಾರಲ್ಲ ನಾವು ಗಣಪತಿ ಅಂತ. ನನ್ನ ಮನಸ್ಸಲ್ಲಿ ಅದು ಗಣಪತಿ ಅಂತ ಕೂತ್ರೆ ಕಲ್ಲಾಗಿ ಉಳ್ಕೊಳ್ಳಲ್ಲ. ಕಲ್ಲಾಗಿದ್ದಾಗ ಎಲ್ಲರೂ ಹಾರ್ಕೊಂಡು ಹೋದ್ರು ಕಾಲಿಟ್ಟು, ಏನೂ ಅನಿಸ್ತಿಲ್ಲ. ಆ ಕಲ್ಲೊಳಗೆ ಗಣಪತಿ ಇದೆ ಅಂತ ಅನಿಸ್ತಿಲ್ಲ. ಈಗ ಇವನಿಗೆ ಆದದ್ದೇನು ಅಂದ್ರೆ, ಆ ಮೀನಾಕ್ಷಿ ಅಮ್ಮಾಳ ದೇವಸ್ಥಾನ ಮೊದಲು ವಿಗ್ರಹ ಆಗಿತ್ತು, ಈಗ ಅದು ವಿಗ್ರಹ ಕಾಣಿಸ್ತಾ ಇಲ್ಲ, ಅದರೊಳಗೆ ಚೈತನ್ಯ ಕಾಣಿಸ್ತಾ ಇದೆ ಅವನಿಗೆ. ಯಾವಾಗ ನನ್ನ ಮನಸ್ಸಿನೊಳಗೆ ಜಾಗೃತಿ ಆಯಿತೋ, ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತ ಆದಾಗ ಅದು ನನ್ನಲ್ಲಿ ಮಾತ್ರ ಬದಲಾವಣೆ ತರೋಲ್ಲ, ನಾನು ನೋಡುವಂಥ ಪ್ರತಿಯೊಂದು ವಸ್ತುವಿನಲ್ಲಿ ಬದಲಾವಣೆ ತರ್ತದೆ ಅಂತ. ಇದು ಬಹಳ ಮುಖ್ಯ ನನಗೆ. ಹಿಂದಕ್ಕೊಂದ್ಸಲ ಹೇಳಿದ್ದೆ ಅನಿಸುತ್ತೆ, ಪುನರಾವರ್ತಿ ಅದ್ರ ಅಡ್ಡಿ ಇಲ್ಲ. ಹರ್ಷಾನಂದಜಿ ಮಹಾರಾಜ್ ಭಾಳ ಹೇಳೋರು ಇದ್ರ ಬಗ್ಗೆ. ಒಬ್ಬ ಭಕ್ತ ಪೂಜೆ ಮಾಡ್ತಿದ್ದ, ದುರ್ಗಾದೇವಿ ಪೂಜೆ ಮಾಡ್ತಿದ್ದ. ಕಷ್ಟ ಬಹಳ ಅವನಿಗೆ ಜೀವನದಲ್ಲಿ, ವಿಪರೀತ ಕಷ್ಟ ಬಂತು. ದುರ್ಗಾದೇವಿ ಪೂಜೆ ಮಾಡಿದ 15 ವರ್ಷ ಮಾಡಿದ, ಕಷ್ಟ ಏನು ಕಮ್ಮಿ ಆಗಲಿಲ್ಲ. ಒಬ್ಬರಿಗೆ ಹೋಗಿ ಗುರುಗಳಿಗೆ ಕೇಳಿದ, ಏನು ಸ್ವಾಮಿ ನಾನು 15 ವರ್ಷ ಪೂಜೆ ಮಾಡ್ತಾ ಇದ್ದೀನಿ ದುರ್ಗಾದೇವಿದು, ನನ್ನ ಕಷ್ಟ ಏನು ಕಮ್ಮಿ ಆಗಲಿಲ್ಲ ಅಂತ. ಅವರಂದ್ರು, ದುರ್ಗಾದೇವಿನ ಯಾಕೋ ಪೂಜೆ ಮಾಡ್ತೀನಿ ನೀನು, ಮೊದಲೇ ದುರ್ಗಾ ಅದು ಆಗಬಾರ್ದು, ಗಣಪತಿ ಪೂಜೆ ಮಾಡಿ ಒಳ್ಳೇದಾಗ್ತದೆ ನಿನಗೆ ಅಂದರು. ಅವನೇನು ಮಾಡ್ದ, ದುರ್ಗಾದೇವಿ ಮೂರ್ತಿ ಹಿಂದೆ ಸರಿಸಿದ, ಮುಂದೊಂದು ಗಣಪತಿ ಇಟ್ಟ, ಅದಕ್ಕೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಕಷ್ಟ ಜಾಸ್ತಿನೇ ಆಯಿತು, ಕಮ್ಮಿ ಏನಾಗಲಿಲ್ಲ ಇವಂದು. ಒಂದು ದಿವಸ ಪೂಜೆ ಮಾಡುವಾಗ ಊದ್ಬತ್ತಿ ಹಚ್ಚಿ ಮಂಗಳಾರತಿ ಮಾಡಿ ಇಟ್ಟಿದ್ದ, ಎಡೆ ಹೊಡೆದೋಯ್ತು ಒಂದು. ಊದ್ಬತ್ತಿ ಹಚ್ಚಿದ್ದು ಗಣಪತಿ ಸಲುವಾಗಿ. ಈ ಹೊಗೆ ಎಲ್ಲ ದುರ್ಗೆ ಮೂಗಿ ಹೋಗ್ತಾ ಇದೆ. ಛೆ ಅನ್ಯಾಯ ಆಯಿತು ಅಂದ. ಆಕೆ ಹೇಗಿದ್ರು ಸ್ಯಾಂಕ್ಷನ್ ಮಾಡಿಲ್ಲ. ಮೊದಲು ಏನ್ ಮಾಡಿದ, ಹತ್ತಿ ತಗೊಂಡು ಬಂದ, ವಿಗ್ರಹದ ಮೂಗಿನಲ್ಲೆಲ್ಲ ಹತ್ತಿ ಇಟ್ಟಂತೆ. ತಕ್ಷಣ ದುರ್ಗೆ ಪ್ರತ್ಯಕ್ಷ ಆಗ್ಬಿಟ್ಲಂತೆ. ಇವನ್ಗೆ ಆಶ್ಚರ್ಯ, 15 ವರ್ಷ ಪೂಜೆ ಮಾಡಿದ್ರು ಸಾಕ್ಷಾತ್ಕಾರ ಕೊಡ್ಲಿಲ್ಲ, ಒಮ್ಮೆ ಬಂದ್ಬಿಟ್ಟೆಲ್ಲ ತಾಯಿ, ನೀನು ಪೂಜೆನೇ ಮಾಡಿಲ್ಲ ನಾನು ಅಂತ. ಮಾಡಿದೆಲ್ಲೋ ಅಂದ್ಲಕ್ಕೆ. ಇಷ್ಟು ವರ್ಷ ನಾನು ಬರೀ ವಿಗ್ರಹ ಅನ್ಕೊಂಡಿದ್ದೆ, ಇವತ್ತು ನಾನು ನಿಜವಾಗ್ಲೂ ಜೀವ ಅನಿಸ್ತಲ್ಲ ನೀನು. ನನ್ನ ಮೂಗದಲ್ಲಿ ಹತ್ತಿ ಹಾಕಿದ ತಕ್ಷಣ ನಾನು ವಿಗ್ರಹ ಅಲ್ಲ, ಜೀವ ಅನಿಸ್ತಲ್ಲ, ಅದಕ್ಕೆ ಬಂದೆ ಅಂತ ಹೇಳಿದ್ಲಂತೆ. ಇದು ವಿಗ್ರಹ ಹೋಗಿ ಚೈತನ್ಯ ಆಗೋದು ಹೇಗೆ ಅಂದಾಗ ನನಗನ್ಸೋದು ವಿಗ್ರಹದಲ್ಲಿ ಆದಂಥ ಬದಲಾವಣೆ ಅಲ್ಲ, ಅದು ಇವರ ಮನಸ್ಸಿನಾದಂಥ ಬದಲಾವಣೆ. ಅದು ಹೇಳ್ತೀನಲ್ಲ, ಅವನು ಓದಿದ್ದು ಜಾಸ್ತಿ ಇರಲಿಲ್ಲ. ಹುಡುಗ ಓದಿದ್ದು ಪೆರಿಯ ಪುರಾಣ ಓದಿದ್ದು, ಬೈಬಲ್ ಓದ್ಕೊಂಡಿದ್ದಂತೆ, ಇನ್ನೊಂದು ತೇವರಂ ಈ ಪುಸ್ತಕ ಓದಿದ್ದ. ಮತ್ತಿನ್ನೊಂದು, ಆ ಹುಡುಗನಿಗಿನ್ನೂ ಜೀವನ ಅಂದ್ರೆ ಏನಂತ ಗೊತ್ತಿಲ್ಲ, ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ, ಸಂಸಾರ ಸುಖಾನೂ ಗೊತ್ತಿಲ್ಲ, ದುಃಖನೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಆ ಬದಲಾವಣೆ ಆದದ್ದು.